ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ನಾನಿವಾಗ ಹೊರಟಿರುವುದು ನಮ್ಮ ತೋಟದಲ್ಲಿ ಬೆಳೆದಿರುವ ಲೆಮನ್ ಗ್ರಾಸನ್ನು ತೆಗೆದುಕೊಂಡು ಬರಲಿಕ್ಕೆ. ಲೆಮನ್ ಗ್ರಾಸನ್ನು ನಾವು ಮಜ್ಜಿಗೆ ಹುಲ್ಲು ಅಂತಲೂ ಕರಿತೀವಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಇದನ್ನು ದವತಿ ಗಿಡ ಅಂತಲೂ ಕರೀತಾರೆ. ಇದು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ಬೆನಿಫಿಟ್ಸನ್ನು ನಮ್ಮ ದೇಹಕ್ಕೆ ಒದಗಿಸುತ್ತದೆ. ಈ ಒಂದು ಲೆಮನ್ ಗ್ರಾಸ್ನ ಟೀಯನ್ನು ತಯಾರಿಸುವ ಮೂಲಕ ನಾವು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿಕೊಳ್ಬಹುದು. ಇದು ನೈಸರ್ಗಿಕ ಸಂಯುಕ್ತಗಳನ್ನು ಹೊಂದಿ ಇದು ನಮ್ಮ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುವುದು. ಇದು ಆತಂಕ, ಒತ್ತಡವನ್ನು ನಿವಾರಿಸಿ ಉತ್ತಮ ನಿದ್ರೆ ಮತ್ತು ವಿಶ್ರಾಂತಿಯನ್ನು ಕೂಡ ಉತ್ತೇಜಿಸುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಜೊತೆಗೆ ಇದರ ಒಂದು ನಿಯಮಿತ ಸೇವನೆಯಿಂದಾಗಿ ರೋಗಗಳು, ಸೋಂಕುಗಳ ವಿರುದ್ಧ ದೇಹವನ್ನು ರಕ್ಷಿಸಲು ಸಹಾಯವನ್ನು ಮಾಡುವುದು. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಪೋಷಕಾಂಶಗಳು ಚರ್ಮವನ್ನು ಸ್ವಚ್ಛಗೊಳಿಸಿ ಮೊಡವೆಗಳನ್ನು ಕಡಿಮೆ ಮಾಡಿ ಕಾಂತಿಯುತ ಮೈಬಣ್ಣವನ್ನು ಕೂಡ ನಮಗೆ ನೀಡ್ತಕ್ಕಂತಹದ್ದು. ಲೆಮನ್ ಗ್ರಾಸ್ನ ಟೀಯ ಸೇವನೆ ಮೂತ್ರವರ್ಧಕವಾಗಿದ್ದು ನಮ್ಮ ದೇಹದಿಂದ ಹೆಚ್ಚುವರಿ ದ್ರವ ಮತ್ತು ಸೋಡಿಯಮನ್ನು ಹೊರಹಾಕುತ್ತದೆ. ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವುದು. ನಮ್ಮ ಒಂದು ತೂಕದ ಇಳಿಕೆಯು ಕೂಡ ತುಂಬಾ ಸಹಾಯಕಾರಿಯಾಗಿದೆ. ದಿನನಿತ್ಯದ ನಮ್ಮ ಡ್ರಿಂಕ್ಸ್ನಲ್ಲಿ ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡ್ತಕ್ಕಂಥ ಒಂದು ಉತ್ತಮ ಡ್ರಿಂಕು ಇದಾಗಿದೆ. ಲೆಮನ್ ಗ್ರಾಸನ್ನು ಬಳಸಿ ನಾವು ಚಿಕನ್ ಸೂಪನ್ನು ಕೂಡ ತಯಾರಿಸ್ಬೋದು. ಫಿಶ್ನ ಅಡುಗೆಯನ್ನು ತಯಾರಿಸಲಿಕ್ಕೂ ಕೂಡ ನಾವು ಬಳಸ್ಬೋದು. ಚಿಕನ್ ಸೂಪ್ಗೆ ಮತ್ತು ಫಿಶ್ನ ಅಡುಗೆಯಲ್ಲಿ ಇದು ಉತ್ತಮ ಟೇಸ್ಟ್ ಮತ್ತು ಸುವಾಸನೆಯನ್ನು ಕೂಡ ನೀಡುವುದು. ಸ್ನೇಹಿತರೆ, ನಾವು ಚಿಕ್ಕ ಪಾಟ್ನಲ್ಲೂ ಕೂಡ ಲೆಮನ್ ಗ್ರಾಸನ್ನು ಬೆಳೆಸಿ ನಿತ್ಯವೂ ಅದರ ಟೀಯನ್ನು ಸೇವಿಸಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಪಡೆದುಕೊಳ್ಬೋದು ಅನ್ನೋ ಮಾತಿನೊಂದಿಗೆ ಈ ಒಂದು ವಿಷಯಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.